ವಿರಾಟ್ ಕೊಹ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಫ್ಯಾನ್ಸ್ಗಳನ್ನು ಹೊಂದಿರುವ ಆಟಗಾರ. ಆರ್ಸಿಬಿಯ ಮಾಣಿಕ್ಯ. ಆರ್ಸಿಬಿ ಇರೋ ತನಕ ಕೊಹ್ಲಿ ಹೆಸರು ಕೂಡ ಅಭಿಮಾನಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅವಿಭಾಜ್ಯ ಅಂಗ ಆಗಿರುವ ಕೊಹ್ಲಿಗೆ ಆರ್ಸಿಬಿ ಜೊತೆ 18 ವರ್ಷಗಳಿಂದ ಬಿಡಿಸಲಾರದ ಅನುಬಂಧವಿದೆ. ಹಾಗೆ ನೋಡೋದಾದರೆ ಡೆಲ್ಲಿ ಮೂಲದ ಕೊಹ್ಲಿ ಅವರು ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಸ್ತಿಯಾಗಿರಬೇಕಾಗಿತ್ತು. ಆದರೆ ಕೊಹ್ಲಿ ಆರ್ಸಿಬಿ ಬಳಗದ ದೊಡ್ಡ ದೋಸ್ತಿಯಾಗಿದ್ದಾರೆ. ಹಾಗಿದ್ರೆ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೇರಿಕೊಂಡಿದ್ದು ಹೇಗೆ, ಡೆಲ್ಲಿ ಮಾಡಿದ ತಪ್ಪು ಏನು ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ಈಗ ಹೇಳೋಕೆ ಹೋಗ್ತಾ ಇರೋದು ಇವತ್ತಿನ ಕಥೆಯಲ್ಲ, 18 ವರ್ಷದ ಹಿಂದೆ ಅಂದ್ರೆ IPL ಆರಂಭದ ವರ್ಷದ ಕತೆ. ಕಿಂಗ್ ಕೊಹ್ಲಿ ಆರ್ಸಿಬಿಗೆ ಹೇಗೆ ಕಾಲಿಟ್ರು, ಡೆಲ್ಲಿ ಹೇಗೆಲ್ಲ ಎಡವಿತ್ತು ಅನ್ನೋದನ್ನ. ಇದು ಬರೋಬ್ಬರಿ 18 ವರ್ಷಗಳ ಹಿಂದಿನ ಘಟನೆ. ಅದನ್ನ ಈಗ ನೆನಪಿಸಿಕೊಂಡಿದ್ದಾರೆ ಅಂದು ಡೆಲ್ಲಿ ಡೇರ್ ಡೆವಿಲ್ಸ್ ಫ್ರಾಂಚೈಸಿಯ ನಾಯಕನಾಗಿದ್ದ ಟೀಂ ಇಂಡಿಯಾದ ಮಾಜಿ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹ್ವಾಗ್. ಡೆಲ್ಲಿ ಫ್ರಾಂಚೈಸಿಯು ಮಧ್ಯಮ ವೇಗಿ ಪ್ರದೀಪ್ ಸಂಗ್ವಾನ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸಿದ್ರಿಂದ ವಿರಾಟ್ ಕೊಹ್ಲಿ ಅವರು ಹರಾಜಿನಲ್ಲಿ 12 ಲಕ್ಷಕ್ಕೆ ಆರ್ಸಿಬಿಗೆ ಮಾರಾಟ ಆದರು. ಬೌಲರ್ಗಾಗಿ ಕೊಹ್ಲಿನ ಕೈಬಿಟ್ಟ ಡೆಲ್ಲಿ. 2008ರ ಉದ್ಘಾಟನಾ IPLನಲ್ಲಿ ಡೆಲ್ಲಿಯ ಐಕಾನ್ ಪ್ಲೇಯರ್ ಆಗಿದ್ದ ವೀರೇಂದ್ರ ಸೆಹ್ವಾಗ್ ಡೆಲ್ಲಿ ತಂಡದ ನಾಯಕ ಸಹ ಆಗಿದ್ರು. ಇವರು ಹೇಳಿರೋ ಪ್ರಕಾರ ಆ ಘಟನೆ ಒಂದು ಆಕಸ್ಮಿಕದಂತೆ ನಡೆದು ಹೋಯ್ತಂತೆ. ಡೆಲ್ಲಿ ಫ್ರಾಂಚೈಸಿಯು ತಂಡದಲ್ಲಿ ಬ್ಯಾಟರ್ಗಳಿಗೆ ಕೊರತೆ ಇರಲಿಲ್ಲ. ಯಾಕಂದ್ರೆ ಗೌತಮ್ ಗಂಭೀರ್, ಶಿಖರ್ ಧವನ್, AB ಡಿವಿಲಿಯರ್ಸ್ ಮೊದಲಾದ ಘಟಾನುಘಟಿಗಳೇ ಇದ್ರು. ಆದರೆ ಬೌಲರ್ಗಳ ಕೊರತೆ ಇತ್ತು. ಈ ಹಂತದಲ್ಲಿ ಡೆಲ್ಲಿ ತಂಡ ಎಡಗೈ ವೇಗಿ ಪ್ರದೀಪ್ ಸಂಗ್ವಾನ್ ಅವರನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು. ಅನಿವಾರ್ಯವಾಗಿ ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಡ್ರಾಪ್ ಮಾಡಿತ್ತು. ಇದು ಡೆಲ್ಲಿ ಎಡವಟ್ಟಿಗೆ ಕಾರಣವಾಯಿತು. ಪ್ರದೀಪ್ ಸಂಗ್ವಾನ್ ಅವರನ್ನ ಯುವ ಪ್ರತಿಭೆಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿತ್ತು. ಆದರೆ ಭಾರತ ಪರ ಆಡುವ ಅವಕಾಶ ಮಾತ್ರ ಇವರಿಗೆ ಸಿಗಲೇ ಇಲ್ಲ. ಡೇರ್ ಡೆವಿಲ್ಸ್ನಲ್ಲಿ ಮೊದಲ 3 ವರ್ಷ ಇವರು 28 ಪಂದ್ಯಗಳನ್ನು ಆಡಿದ್ರು ಮತ್ತು 29 ವಿಕೆಟ್ಗಳನ್ನು ಪಡೆದರು. ನಂತರ ಕೋಲ್ಕತಾ ನೈಟ್ ರೈಡರ್ಸ್, ಗುಜರಾತ್ ಲಯನ್ಸ್, ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಪರವೂ ಆಡಿದ್ರು. ಈ ಹಿನ್ನೆಲೆಯಲ್ಲಿ ಡೆಲ್ಲಿ ಫ್ರಾಂಚೈಸಿ ಕೊಹ್ಲಿ ಅವರ ಹೆಸರನ್ನ ಕೈಬಿಟ್ಟಿತ್ತು. ಆಗ ಅದು ಅಲ್ಲೆಲ್ಲೋ ಒಂದು ಕಡೆ ಮೈನಸ್ ಆಯಿತು. ಆದರೆ ಆರ್ಸಿಬಿಗೆ ಪ್ಲಸ್ ಆಯ್ತಿದ್ದು. ಕೊಹ್ಲಿ ಆರ್ಸಿಬಿ ಸೇರಿದ್ದು ಹೇಗೆ? IPLನ ಮೊದಲ ಸೀಸನ್ ಪ್ರಾರಂಭವಾಗುವ ಕೇವಲ 1 ತಿಂಗಳ ಹಿಂದಷ್ಟೇ ಕೊಹ್ಲಿ ಅವರು ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದ್ದು ಮಾತ್ರವಲ್ಲದೆ ವಿಶ್ವ ವಿಜಯವನ್ನಾಗಿ ಮಾಡಿದ್ರು. ಆ ಹೊತ್ತಿಗೆ IPL ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದ್ರು. BCCI ಅಂಡರ್-19 ತಂಡಕ್ಕಾಗಿ ವಿಶೇಷ ಅವಕಾಶವನ್ನ ಕಲ್ಪಿಸಲು ನಿರ್ಧರಿಸಿತ್ತು. ಅಂಡರ್-19 ವಿಶ್ವ ವಿಜಯಿ ತಂಡದ ನಾಯಕನಾಗಿದ್ದ ವಿರಾಟ್ ಕೊಹ್ಲಿ ಅವರೇ ಆ ದಿನದ ಸ್ಟಾರ್ ಆಕರ್ಷಣೆಯಾಗಿದ್ದರು. ಡೆಲ್ಲಿ ಮೂಲದ ಫ್ರಾಂಚೈಸಿಯು ಮೊದಲ ಆಟಗಾರರನ್ನ ಆಯ್ಕೆ ಮಾಡುವ ಅವಕಾಶವನ್ನು ಹೊಂದಿತ್ತು. ಆದರೆ ಕೊಹ್ಲಿ ಸ್ಥಳೀಯ ಆಟಗಾರನಾಗಿರುವುದರಿಂದ ಫ್ರಾಂಚೈಸಿ ಸಹ ಅವರಿಗೆ ಮಣೆ ಹಾಕಬಹುದು ಅಂತ ಹೇಳಿ, ಅಂದರೆ ಡೆಲ್ಲಿ ಫ್ರಾಂಚೈಸಿ ಅವರಿಗೆ ಮಣೆ ಹಾಕಬಹುದು ಅಂತ ಹೇಳಿ ಅಂದಾಜಿಸಲಾಗಿತ್ತು. ಆದರೆ ಡೆಲ್ಲಿ ಟೀಮ್ ಏನಾಯಿತು, ಪ್ರದೀಪ್ ಸಂಗ್ವಾನ್ ಅವರನ್ನ ಖರೀದಿಸಲು ನಿರ್ಧರಿಸಿತ್ತು. ಆದರೆ ರಾಯಲ್ ಚಾಲೆಂಜರ್ಸ್ 2ನೇ ಆಯ್ಕೆಯಾಗಿ ಪಡೆದುಕೊಂಡಿದ್ದು ಕೊಹ್ಲಿ ಅವರನ್ನ. 12 ಲಕ್ಷಕ್ಕೆ ಆರ್ಸಿಬಿ ಪಾಲಾದರು ವಿರಾಟ್ ಕೊಹ್ಲಿ. ಅಂದಿನಿಂದ ಇಂದಿನವರೆಗೂ ಕೊಹ್ಲಿ ಅವರು ಆರ್ಸಿಬಿ ಭಾಗವಾಗಿದ್ದಾರೆ. ಆರ್ಸಿಬಿ ಅಂದ್ರೆ ಕೊಹ್ಲಿ, ಕೊಹ್ಲಿ ಅಂದ್ರೆ ಆರ್ಸಿಬಿ ಎನ್ನುವಂತಾಗಿದೆ. ಆರ್ಸಿಬಿ ಒಂದೇ ಒಂದು ಕಪ್ ಗೆದ್ದಿಲ್ಲ ಅಂದ್ರೂ ಕೋಟಿ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿದೆ. ಅದಕ್ಕೆ ಕೊಹ್ಲಿ ಕೂಡ ಒಂದು ಪ್ರಮುಖ ಕಾರಣ ಅಂತಾನೆ ಹೇಳಿದ್ರು ತಪ್ಪಿಲ್ಲ. ಆರ್ಸಿಬಿ ಸೇರಿದ ಕೊಹ್ಲಿ ಬ್ಯಾಟಿಂಗ್ ಲೈನಪ್ನಲ್ಲಿ ಅವಕಾಶವನ್ನ ಪಡೆದುಕೊಂಡರು. ನಂತರ ಕೊಹ್ಲಿಗೆ ಆರಂಭಿಕ ಸ್ಥಾನವೂ ದೊರೆಯಿತು. ಇದು ಅವರ ಪ್ರತಿಭೆಯನ್ನು ವಿಶಾಲವಾಗಿ ಪ್ರದರ್ಶನ ಮಾಡಲು ದೊಡ್ಡ ವೇದಿಕೆಯನ್ನೇ ಕಲ್ಪಿಸಿಕೊಟ್ಟಂತಾಯಿತು. ಕೊಹ್ಲಿ IPLನಲ್ಲಿ 261 ಪಂದ್ಯಗಳಲ್ಲಿ 8,396 ರನ್ಗಳನ್ನು ಗಳಿಸಿದ್ದಾರೆ. ಇದು IPL ಇತಿಹಾಸದ ಅತಿ ಹೆಚ್ಚು ರನ್ಗಳ ದಾಖಲೆ ಆಗಿದೆ. ಇವರು 18 ವರ್ಷಗಳಿಂದ ಆರ್ಸಿಬಿಯಲ್ಲಿದ್ದು ಒಂದೇ ಫ್ರಾಂಚೈಸಿಯೊಂದಿಗೆ ಆಡ್ತಿರುವ ಏಕೈಕ ಆಟಗಾರರಾಗಿದ್ದಾರೆ. ಇನ್ನು ಈ ಬಾರಿ ಆರ್ಸಿಬಿ ಆಡ್ತಿರೋದನ್ನ ನೋಡಿದ್ರೆ ಕಪ್ ಬರ ಕೂಡ ನೀಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಈ ಸೀಸನ್ ಕೂಡ 18ನೇ ಸೀಸನ್ನು, ಕೊಹ್ಲಿ ನಂಬರ್ ಕೂಡ 18. ಹೀಗಾಗಿ ಈ ಸಲ ಕಪ್ ಕೊಹ್ಲಿದೆ ಅಂತಾನೆ ಹೇಳ್ಬೋದು. ಈ ಸಲ ಆರ್ಸಿಬಿ ಕಪ್ ಗೆದ್ರೆ ಅದನ್ನ ಕೊಹ್ಲಿಗೆ ಅರ್ಪಿಸಬೇಕು ಅನ್ನೋದು ನನ್ನ ಆಸೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.